ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಭವ್ಯ ಚೇತನ್. ಈ ಮಂತ್ 7th ಚೇತನ್ ಬರ್ಡೇ ಇತ್ತು. ಸೊ ಚಾಮುಂಡಿ ಬೆಟ್ಟಕ್ಕೂ ಮತ್ತು ನಂಜನಗೂಡಿಗೂ ಹೋಗಿ ಬರೋಣ ಅಂತ ಹೊರಟ್ವಿ ಎಲ್ಲ. ವಿಡಿಯೋ ಇಷ್ಟು ಲೇಟಾಗಿ ಏನಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ 1 ವೀಕ್ ನನಗೆ ಹೆಲ್ತ್ ಸರಿ ಇರಲಿಲ್ಲ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಮತ್ತು ಮೈಸೂರಲ್ಲಿ ನಮಗೆ ಟಿಫನ್ ಯಾವಾಗಲೂ ಜಾಸ್ತಿ ಇಷ್ಟ ಆಗೋದು ಹಳ್ಳಿಹಟ್ಟಿಲಿ ಟಿಫನ್ ಮುಗಿಸ್ಕೊಂಡು ನಂಜನಗೂಡಿಗೆ ಹೋದ್ವಿ. ನಂಜನಗೂಡಲ್ಲಿ ಫಸ್ಟ್ ಅಂದರೆ ನಮ್ಮನೆ ದೇವ್ರು ಬಂದ್ಬಿಟ್ಟು ನಂಜುಂಡೇಶ್ವರ ಸ್ವಾಮಿ. ಸೊ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಅಮ್ಮನವ್ರ ದರ್ಶನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಮ್ಮನವ್ರ ಸನ್ನಿಧಾನಕ್ಕೆ ಅಂತ ಹೋದ್ವಿ. ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಚೌಡೇಶ್ವರಿ ಟೆಂಪಲ್ಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಆಯಿತು. ಈ ದೇವಸ್ಥಾನನ ಚಾಮುಂಡೇಶ್ವರಿ ಬಸವಪ್ಪನವರ ಕ್ಷೇತ್ರ ಅಂತಲೂ ಕರೀತಾರೆ. ಈ ದೇವಸ್ಥಾನ ಬಂದು ರಾಮನಗರ ಜಿಲ್ಲೆ ಗೌಡ್ಗೆರೆನಲ್ಲಿ ಇದೆ. ಪ್ರತಿ ಶುಭ ಶುಕ್ರವಾರ ಅಮ್ಮನವರ ದರ್ಶನ ಪಡೆದ್ರೆ ತುಂಬಾ ಒಳ್ಳೆಯದಾಗುತ್ತಂತೆ. ಅಮ್ಮನವ್ರ ಸನ್ನಿಧಾನದಲ್ಲಿ ಏನೇ ಹರಕೆ ಇದ್ದರೂ ಆ ಕಾಯಿ ತೊಗೊಂಡು ಆ ಕಾಯಿಗೆ 51 ರೂಪಾಯಿ ನಾವು ಪೇ ಮಾಡಿ ಆ ಕಾಯಿನ ತೊಗೋಬೇಕಾಗುತ್ತೆ. ಅದನ್ನು ತೊಗೊಂಡು ಮನಸ್ಸಲ್ಲಿ ಏನಿದೆ ಅದನ್ನು ನಾವು ಬೇಡ್ಕೊಂಡು 7 ಪ್ರದಕ್ಷಿಣೆ ಹಾಕಿ ನಾವು ಆ ಕಾಯಿನ ಗಟ್ಟಿಯಾಗಿ ಕಟ್ಟಿ 3 ತಿಂಗಳಲ್ಲಿ 7 ಸಲ ಬಂದು ಇದೇ ಥರ ನಾವು ಹರಕೆನ ತೀರಿಸಿದ್ರೆ ನಮಗೆ ಮನಸ್ಸಲ್ಲಿ ಏನಿದೆ ಅದನ್ನು ಈಡೇರಿಸ್ತಾಳೆ ತಾಯಿ ಅಂತ ಹೇಳ್ತಾರೆ. ತುಂಬಾ ಪವರ್ಫುಲ್ ಅಂತಲೂ ಹೇಳ್ತಾರೆ. ಸಾವಿರ ಮೆಟ್ಟಿಲ ಬೆಟ್ಟದೊಳಗೆ ಸಾವಿರ ಹೆಸರುಳ್ಳ ಸರ್ವಶಕ್ತಿಯೇ ಭಕ್ತಿ ನೈವೇದ್ಯ ಪೂಜೆಗೊಲಿದು ಸಲಹು ನಮ್ಮನೆಂದು ಕೈಯ ಹಿಡಿದು ಅಷ್ಟರೂಪದಲ್ಲಿ ಕಷ್ಟ ಕಳೆಯುತ್ತಲೇ ಇಷ್ಟವ ಸಲಿಸಮ್ಮ. ಹರಿಹರ ಬ್ರಹ್ಮ ಸುಪೂಜಿತ ಇವಳು ತ್ರಿಶಕ್ತಿ ರೂಪದ ಕಾಳಿಯೇ ಇವಳು ಅಸುರರ ಕುಲವ ಸಂಹರಿಸೇ ಅವತಾರವೆತ್ತಿಗಳು ಮಹಾದೇವಿಯೇ ಇವಳು. ಈ ದೇವಸ್ಥಾನದ ಮತ್ತಿನ್ನೊಂದು ಸ್ಪೆಷಾಲಿಟಿ ಅಂತ ಅಂದರೆ ನಮ್ಮ ಮನಸ್ಸಲ್ಲಿ ಏನೇ ಅಂದ್ಕೊಂಡು ಈ ಕಲ್ಲ ಎತ್ತಿದ್ರೆ ಈಸಿಯಾಗಿ ಬಂತು ಅಂದರೆ ಆಗುತ್ತೆ ಅಂತೆ. ಮತ್ತು ಬಸಪ್ಪನ ಮನಸ್ಸಲ್ಲಿ ಏನೇ ಬೇಡ್ಕೊಂಡ್ರು ಅದು ಕಾಲು ಕೊಡುತ್ತೆ, ಆವಾಗ ಆಗುತ್ತೆ ಅಂತ. ಬಟ್ ನಾನು ಅದನ್ನು ವೀಡಿಯೋ ಸರಿಯಾಗಿ ಮಾಡ್ಕೊಳಕ್ಕಾಗಲಿಲ್ಲ. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.